ಏನ್ ಗುರು, ದೇವಸ್ಥಾನದಲ್ಲಿ ಹೋಮ್ಲಿ ಹುಡುಗಿರು ಸಿಗ್ತಾರೆ ಅಂತ ಬಂದ್ರೆ ಇಲ್ಲಿ ಖಾಲಿಯಾಗಿರೋ ಸಕ್ಕರೆ ಡಬ್ಬು ತರ ಇದೆ. ಬಾ ಮಗನೇ ಬಾ, ಹುಡುಗಿರು ಯಾರು ಕಾಣಿಸ್ತಾ ಇಲ್ವಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕಾಗೆ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಒಡೆ ತಿನ್ನೋಕೆ ಬಂದಿರೋದು ಅಂತ? ಹುಡುಗಿರು ಇಲ್ಲ ಅಂದ್ರೆ ಏನಾಯ್ತು, ನೀವು ಸಿಕ್ಕಿದಿರಲ್ಲ. ಹಾ, ವಾಟ್ ಯು ಮೀನ್? ಅಂದ್ರೆ ನನ್ಗೆ ಲವ್ ಆಗುತ್ತಾ, ಮದುವೆ ಯೋಗ ಇದೆಯಾ ಅಂತ ನೀವೇ ಹೇಳಿ. ಆದಿಮಾನವರ ಮೊದಲನೇ ಮಗ ಇದ್ದಂಗಿದ್ಯಾ, ನಿನಗ್ ಜೋಡಿ ಅಸಂಭವ. ಹಂಗಂದ್ರೆ ಹೆಂಗೆ? ಒಂದ್ ಗಂಡಿರ್ವೆಗೆ ಹೆಣ್ಣಿರ್ವೆ, ಗಂಡಾನೆಗೆ ಹೆಣ್ಣಾನೆ ಸೃಷ್ಟಿ ಮಾಡಿರೋ ದೇವ್ರು ಒಂದ್ ಗಂಡಿಗೆ ಒಂದ್ ಹೆಣ್ಣು ಸೃಷ್ಟಿ ಮಾಡಿರಲ್ಲ. ಎಲ್ಲಿ ಸ್ವಲ್ಪ ನಗು. ಮುಖ ಏನೋ ಇದು, ನೋಡಿದ್ರೇನೆ ಥೂ ಅಂತ ಉಗಿಬೇಕು ಅನ್ಸುತ್ತೆ. ಲೌಕಿಕ ಜೀವನ ಸಾಧ್ಯ ಇಲ್ಲ, ಇಡೀ ಜೀವನ ಒಂಟಿ ಚಪ್ಪಲಿ ತರ ಇರ್ಬೇಕು. ಹಾಗನ್ಬೇಡಿ, ಏನಾದ್ರೂ ಒಂದ್ ಪರಿಹಾರ ಹೇಳಿ. ಒಂದ್ ಕೆಲ್ಸ ಮಾಡು, 1 ಪಾವ್ ಬೇಳೆ ತಗೋ, 1 ಪಾವ್ ಅಕ್ಕಿ ತಗೋ, ಕಲ್ಲು ಉಪ್ಪು ತಗೋ, ತುಳಸಿ ಎಲೆ ತಗೋ. ರೇ, ಸುವರ್ಣ ಟಿವಿ ಜ್ಯೋತಿರ್ಗಮಯ ಪ್ರೋಗ್ರಾಮ್ ಅನ್ಕೊಂಡ್ರೆ ನೀವೇನ್ರಿ ಕಿಚನ್ ಕಿಲಾಡಿಗಳು ತರ ಡೈಲಾಗ್ ಹೊಡಿತಾ ಇದ್ದೀರಾ? ಆಯ್ತು, ರಂಗಂತಿಟ್ಟಿಗೋಗಿ ಒಂದ್ ಜೋಡಿ ಹಕ್ಕಿ ಕಾಲ್ಗೆ ಗೆಜ್ಜೆ ಕಟ್ಟು, ನಿಂಗ್ ಜೋಡಿ ಸಿಕ್ಕುತ್ತೆ. ಇಲ್ಲೇ ಮಾಡೋ ತರ ಏನಾದ್ರೂ ಸಿಂಪಲ್ ವ್ರತ ಇಲ್ವಾ? ಥೂ ಸೋಮಾರಿ, ಇವತ್ತಿಂದ 5 ದಿವಸ ಸತ್ಯ ನುಡಿ, ಸತ್ಯ ವ್ರತ ಮಾಡು, ಸಕ್ಕದಾಗಿರೋ ಹುಡುಗಿ ಸಿಗ್ತಾಳೆ. ಆಯ್ತಾಯ್ತು, ನಿಮ್ ಹೆಸರೇ ಹೇಳಲಿಲ್ಲ. ಶ್ರೀ 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 ಟ್ರೂತಾನಂದಿ ಸ್ವಾಮಿಗಳು. ಸರಿ, ನಾನ್ ಬರ್ತೀನಿ. ಎಲ್ಲಿ ದಕ್ಷಿಣೆ ಕೊಡು. ಕೈಯಲ್ಲಿ ಕಾಸಿಲ್ಲ. ಕೈಯಲ್ಲಿಲ್ಲ ಅಂದ್ರೇನು, ಜೇಬಲ್ಲಿಲ್ವಾ? ಜೇಬಿದೆ, ಜೇಬಲ್ ಕಾಸಿಲ್ಲ. ಥೂ, ಹಾಳಾಗೋಗು. 5 ದಿನ ಆದ್ಮೇಲೆ ನಾನು ಇಲ್ಲೇ ಸಿಗ್ತೀನಿ, ಬರ್ತೀನಿ. ಸತ್ಯವ್ರತ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನೋಡಿ, ನಾವು ಮಾಡೋ ಹಪ್ಪಳದಲ್ಲಿ ಜೀವ ಇದೆ. ಇದರಲ್ಲಿ ಅತ್ಯವಶ್ಯಕ 23 ವಿಟಮಿನ್ಗಳಿವೆ. ಇದೇನ್ ಮೇಡಮ್ ಹಿಂಗನ್ ಬಿಟ್ರಿ? ಇದೇನು ಹಪ್ಪಳನ ಇಲ್ಲ ಟ್ಯಾಬ್ಲೆಟಾ? ಅಷ್ಟೇ ಅಲ್ಲ, ಆಡಿಯೋ ಕಂಪ್ನಿಯವರು CD DVD ನಮ್ಮ ಹಪ್ಪಳ ಸ್ಟೈಲಲ್ಲೇ ಬಿಡಬೇಕು ಅಂತಿದ್ದಾರೆ. ಇದೇನ್ ಮೇಡಮ್, ಹಪ್ಪಳಕ್ಕೆ ಮೊಬೈಲು ಐಪಾಡ್ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಬಿಟ್ರೆ ಇದರಲ್ಲಿ 3G ಸ್ಪೀಡ್ ಇಂಟರ್ನೆಟ್ ಇದೆ ಅನ್ಬಿಡ್ತೀರಾ? ನಂಬಕ್ಕಾಗ್ತಾ ಇಲ್ಲ. ಆದ್ರೂ ಸತ್ಯನೇ. ಇಷ್ಟೇ ಯಾಕೆ, 2ನೇ ಮಹಾಯುದ್ಧದ ಟೈಮಲ್ಲಿ MTR ಅವರು ರವೆ ಇಡ್ಲಿ ಕಂಡಿಡಿದ್ರಂತೆ. ಆ ಟೈಮಲ್ಲೇ ನಾವು ಹಪ್ಪಳ ಕಂಡಿಡ್ದಿದ್ದು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇಡೀ ದೇಶಕ್ಕೆ ಹಪ್ಪಳ ಹಂಚಿದ್ರಂತೆ ನಮ್ಮ ವಂಶಸ್ಥರು. ಸಂತೋಷ, ತುಂಬಾ ಸಂತೋಷ. ಕ್ಲೀನಾಗಿ ಮಾಡ್ತೀರಾ ತಾನೇ? ಏನ್ ಹಿಂಗ್ ಕೇಳ್ಬಿಟ್ರಿ? ಒಂದ್ಸರಿ ನಮ್ಮ ಬಟ್ಟ ಇಟ್ಟು ಕಲ್ಸುವಾಗ ಅವ್ನ್ ಸಣ್ಣ ಕಂಡ್ರಪ್ಪೆ ಬಿದ್ಬಿಡ್ತು. ಇಡೀ ಪಾತ್ರೆನೇ ಬಿಸಾಕ್ಬಿಟ್ವಿ. ಶಾಂತ, ಇದು ಸುಳ್ಳಲ್ವಾ? ಅಷ್ಟೇ ಅಲ್ಲ, ಆಮೇಲೆ ಆ ಬಟ್ಟನ್ ಕರ್ಕೊಂಡೋಗಿ ಕಂಡ್ರಪ್ಪೆನೆಲ್ಲ ಕಿತ್ತಾಕ್ಬಿಟ್ವಿ. ಒಂದೊಂದ್ಸರಿ ಒಳ್ಳೆ ಒಳ್ಳೆ ಆಫರ್ಸ್ನ ಬಿಟ್ಬಿಡ್ತೀವಿ. ನೀವು ತಗೊಳ್ಳೋ ಹಪ್ಪಳದಲ್ಲಿ ಗೋಲ್ಡ್ ಕಾಯಿನ್ ಸಿಗ್ಬೋದು. ಹಪ್ಪಳದಿಂದ ಕ್ರಾಚ್ ಮಾಡಿದ್ರೆ ಕಾರ್ಗೆಲ್ಲ ಅವಕಾಶನೂ ಇರ್ಬೋದು. ಹೌದಾ ಮೇಡಮ್? ಹಂಗಾರೆ ಒಂದ್ ಲಾರಿ ಹಪ್ಪಳ ಕೊಟ್ಬಿಡಿ, ಈಗಲೇ ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಸತ್ಯವನ್ನೇ ನುಡಿ, ಸತ್ಯವನ್ನೇ ನುಡಿ. ನೋಡಿ, ಅವನೇ ನನ್ ದೊಡ್ಡ ಮಗ. ಹರಿಶ್ಚಂದ್ರ ತಿಂದು ಬಿಸಾಕಿರೋ ಎಂಜಲ್ ತಟ್ಟೆ ಇದ್ದಾಗೆ, ಸುಳ್ಳೇ ಹೇಳಲ್ಲ. ನಮ್ಮ ಹಪ್ಪಳದ ಬಗ್ಗೆ ಅವನೇ ಹೇಳ್ತಾನೆ, ಕೇಳಿ. ಹೌದಾ, ಹೇಳಿ. ಹೋದ್ವಾರ ಒಂದ್ ಮದ್ವೆ ಮನೆಯಲ್ಲಿ ನಮ್ಮ ಹಪ್ಪಳ ತಿಂದು 50 ಜನ ಆಸ್ಪತ್ರೆಗೆ ಹೋದ್ರು. ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋದ್ರ? ಇಲ್ಲ, ಸ್ಮಶಾನಕ್ಕೆ ಹೋದ್ರು. ಯಾಕೆ ಇವನು ಈ ರೇಂಜ್ ನಿಜ ಬೊಗಳ್ತಾ ಇದ್ದಾನೆ? ನೋಟ್ ಮಾಡ್ಕೊಳ್ಳೋಣ. ಮತ್ತೆ ನಿಮ್ಮಮ್ಮ ಈ ಹಪ್ಪಳದ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. ಕೋಳಿ ತಾನಿಟ್ಟಿರೋ ಮೊಟ್ಟೆನ ತಾನೇ ಕುಕ್ಕಿರೋದು ನೋಡಿದೀರಾ? ಇಲ್ಲ. ಹಾಗೇನೆ ಇಲ್ಲೂ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ನಮ್ಮ ಹಪ್ಪಳನ ಸುಮಾರು ಕಂಟ್ರಿಗಳು ತಗೊಂಡ್ರಂತೆ. ಹೌದಾ? ಗ್ರೇಟ್ ಅಲ್ವಾ? ಸುಟ್ಕೊಂಡು ತಿನ್ನಕ್ಕಲ್ಲ, ವೈರಿಗಳಿಗೆ ತಿನ್ನಿಸಿ ಸಾಯಿಸಕ್ಕೆ. ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ, ಕೇಳು ಮುಕ್ತವನೆ. ಒಂದ್ ನಿಮಿಷ ರೀ, ನಾನ್ ಕೇಳ್ತೀನಿ. ಹೇ, ಯಾಕೋ ಈ ತರ ಸತ್ಯನ ಕಕ್ತಾ ಇದ್ಯಾ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೊಕ್ಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ? ಇಪ್ಪಲ್ಲಿ ರಾಣಿ ಜೆನ್ನನು. ನೀವಿಲ್ಲಿ ಕುಣಿತಾ ಇದ್ದೀರಾ? ಸಂಗೀತ ಗುರುಗಳು ಬರ್ತಾ ಇದ್ದಾರೆ, ಸಂಗೀತ ಗುರುಗಳು.
ಶ್ರುತಿ ಅಂದ್ರೆ ಏನು, ಆಲಾಪ ಅಂದ್ರೆ ಏನು, ಗಮಕ ಅಂದ್ರೆ ಏನು? ಶ್ರುತಿ ಸಿನಿಮಾ ಹೀರೋಯಿನ್ ಇಲ್ವಾ, ಅವರೇ ಶ್ರುತಿ. ನಮ್ಮ ಮನೆಗೆ ಹಾಲಾಗ್ತಾರಲ್ಲ ಅವರೇ ಆಲಪ್ಪ. ಸುಮ್ನಿರೆ. ಆಯ್ತಾಯ್ತು, ಹೇಳ್ರವ ಏನ್ ವಿನಿಯ, ಏನ್ ಗಾಂಭೀರ್ಯ ಐತಿ. ಕುಂದ್ರಿ. ಅಂತೂ ಇಂತೂ ಈ ಸಂಗೀತ ತೊಟ್ಟಿ ಸಾರಂಗಪಾಣಿ ಹೆಸರು ಉಳಿಸಿರ್ ನೋಡ್ರವ. ಸರ್, ತುಂಬಾ ದಿನದಿಂದ ಒಂದು ಡೌಟ್ ಕೇಳಬೇಕು ಅಂತ ಇದ್ದೆ. ಎಲ್ರು ಯಾಕೆ ನಿಮ್ಮನ್ನ ಸಂಗೀತ ತೊಟ್ಟಿ ಅಂತ ಕರೀತಾರೆ? ನೀವು ಸಂಗೀತ ಸಾಗರ ಅಲ್ವಾ ಸರ್? ನಾ ತೊಟ್ಟಿ ಒಳಗ್ ಕುಂತ್ಕೊಂಡು ಗಂಟ್ಲು ಮಟ್ಟ ನೀರ್ ಬಿಟ್ಕೊಂಡು ಸಾಧನೆ ಮಾಡ್ತಿದ್ದೆ. ಹಿಂಗಾಗಿ ಮಂದಿ ನನ್ನ ತೊಟ್ಟಿ ಅಂತ ಕರೆಯಕ್ ಶುರು ಮಾಡಿದ್ರು. ಸರಿ, ಈಗ ವಾಯ್ಸ್ ಎಕ್ಸರ್ಸೈಸ್ ಶುರು ಮಾಡೋಣ. ಸ ರೇ ಗ ಮ ಪ ದ ನಿ ಸಾ. ಹೆಂಗಿತ್ತು? ಕಲ್ಲಲ್ಲಿ ಹೊಡ್ಸ್ಕೊಂಡಿರೋ ನಾಯಿ ಕೂಗ್ದಂಗಿತ್ತು ಮೇಷ್ಟ್ರೆ. ಆಯ್ತಾಯ್ತು, ಈಗ ನೀವ್ ಹೇಳ್ರಿ. ಲಾಲಿಪಾಪ್ ಅಲ್ ಮೇಲೆ ನೀ ಶುರು ಹಚ್ಕೋವ. ಮೇಷ್ಟ್ರೆ ಏನು? ಬೆಳಗ್ಗೆ ಲಾಲಿಪಾಪ್ ಕಡ್ಡಿನ ಉಲ್ಟಾ ಇಟ್ಕೊಂಡಿದ್ದೆ, ಅದು ಚುಚ್ಬಿಟ್ಟು ತುಂಬಾ ನೋವಾಗ್ಬಿಟ್ಟಿದೆ. ಇವಾಗ ಆಡಿದ್ರೆ ಬರೀ ಗಾಳಿ ಬರುತ್ತೆ. ಅಯ್ಯ ಪಾಪ. ನೀ ಹಾಡುವ ಯಶು. ಸರ್, ಅದು ಅದು ನಿಂದೇನು? ನನಗೆ ಕೆಮ್ಮು, ನೆಗಡಿ, ಥ್ರೋಟ್ ಇನ್ಫೆಕ್ಷನ್. ಮತ್ತ ಚೆನ್ನಾಗ ಮಾತಾಡಕತ್ತಿ. ಬರುತ್ತೆ ಸರ್. ಬರುತ್ತ ಅಂತ ಈಗ್ಲೇ ಹೆಂಗ ಹೇಳಕತ್ತಿ? ಬೆಳಗ್ಗೆ ಐಸ್ ಪೈಸ್ ಆಟ ಆಡ್ತಿದ್ವಾ? ಐಸ್ ಅಂದ್ರೆ ಕೋಲ್ಡ್ ಅಲ್ವಾ? ಕೋಲ್ಡ್ ಅಂದ್ಮೇಲೆ ಕೆಮ್ಮು, ನೆಗಡಿ, ಥ್ರೋಟ್ ಇನ್ಫೆಕ್ಷನ್ ಬರುತ್ತಲ್ವಾ ಸರ್? ಹಂಗಾಯ್ತೇನೆ. ಹೋಗ್ಲಿ ಬಿಡ, ನಾ ಮತ್ ನಾಳೆ ಬರ್ತೀನಿ ಅಂತ. ರೀ ಮೇಷ್ಟ್ರೆ, ಕೂತ್ಕೊಳ್ರಿ. ಯಾಕ್ರಿ ಐಲ್ ತರ ಎದ್ದೋಗ್ತಾ ಇದ್ದೀರಾ? ಐಸ್ ಪೈಸ್ ಆಟ ಆಡಿದ್ರೆ ಗಂಟ್ಲು ಕೆಡುತ್ತಾ? ಕಿವಿಲಿ ಹೂವ ಇಟ್ಕೊಳ್ಳೋರನ್ನ ನೋಡಿದೀನಿ, ಆದ್ರೆ ಹಾರ ಹಾಕೊಳ್ಳೋರ್ನ ಇವಾಗ್ಲೇ ನೋಡ್ತಾ ಇರೋದು. ಹೌದಲ್ಲ, ಆದ್ರ ಈ ನಯಾ ವಿನಿಯ ಘನಗಾಂಬರಿ ಇರೋ ಮಕ್ಳು ಹಿಂಗ್ ಮಾಡ್ತಾರೇನೆ? ನಿಮ್ಗೆ ಏನಂತ ಹೆಸರಿಟ್ಟಿದ್ದಾರೆ ಗೊತ್ತಾ? ಏನಂತ ಇಟ್ರಪ್ಪ? ಕಿತ್ತೋದ್ ಪಿಟೀಲು, ಗುಂಡಿ ಇಲ್ದೇ ಇರೋ ಶರ್ಟು, ಎಲಾಸ್ಟಿಕ್ ಇಲ್ದೇ ಇರೋ ನ್ಯಾಲ್ಗೆ ನನ್ ಮಗ, ಫ್ರೀಕ್ವೆನ್ಸಿ ಸರಿ ಇಲ್ದೇ ಇರೋ FM. ಇನ್ನು ಸುಮ್ಮನೆ ಇರೋ, ಯಾಕೋ ಈ ಥರ ಎಲ್ಲ ಹೇಳ್ತಾ ಇದ್ಯಾ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸಾರ್, ತಿರುಪತಿ ತಿರುಮಲ ವೆಂಕಟೇಶ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾ ಅಣ್ಣ, ಫಸ್ಟ್ ಕಾಪಿ ಕುಡಿರಿ, ಯಾರೋಗುತ್ತೆ. ಮಮ್ಮಿ ನಂಗೆ 10 ರೂಪೀಸ್ ಕೊಡು ಮಮ್ಮಿ. ಲಾಲಿಪಾಪ್ ತಗೊಟ್ಟಿದ್ದೇನಲ್ಲೇ, ಇನ್ನೇನಕ್ಕೆ ದುಡ್ಡು ನಿನ್ಗೆ? ಬೀದಿ ನಾಯಿಗೆ ಬಿಸ್ಕೆಟ್ ಹಾಕ್ಬೇಕು. ಯಾಕೆ? ನನ್ಗೆ ನಮ್ ಫಿಸಿಕ್ಸ್ ಲೆಕ್ಚರರ್ ಅಂದ್ರೆ ಇಷ್ಟ ಇಲ್ಲ. ಅವರಿಗೆ ನಮ್ ಬೀದಿ ನಾಯಿ ಕಚ್ಚಿಬಿಟ್ಟಿದೆ, ಅದಕ್ಕೆ. ಗುರುಗಳು ದೇವ್ರ ಸಮಾನ, ಅವ್ರು ಬೈಯೋದು ನಮ್ಮೊಳ್ಳೇದಕ್ಕೆ, ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು. ಅಮ್ಮವ್ರೆ, ತಗೊಳ್ಳಿ, ದೈನಂದಿನ ಬಳಕೆಯ ಸಾಮಗ್ರಿಗಳು ಇಲ್ಲಿವೆ, ಸರಿದೇವೆ ಎಂದು ಪರೀಕ್ಷಿಸಿ. ಇಲ್ಲಿಗೆ ತಗೊಂಬಾರೋ ನೋಡೋಣ. ಬಸುಮತಿ ಅಕ್ಕಿ, ಧನ್ಯ, ರವೆ, ಅರಿಶಿನ ಕೊಂಬು, ಸಾದಾ ಅಕ್ಕಿ, ನೀವು ಬಯಸಿದ ಕೇಶಮಾರ್ಜಕ ದ್ರವ್ಯ. ಏನು ಅಚ್ಚ ಕನ್ನಡದಲ್ಲಿ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ನಾಲ್ಗೆ ಕೂದ್ರು ಬರೀ ಮೂಗಲ್ಲೇ ಕನ್ನಡ ಪದ ಆಡ್ತೀನಿ ಅಂತ GP ರಾಜರತ್ನಂ ಹೇಳಿದ್ರಂತೆ. ಆ ಮಾತು ಕೇಳಿ ಮೆಟ್ನಾಗ ಹೊಡೆದಂಗಾಯ್ತು. ಅದಕ್ಕೆ ಆ ಕ್ಷಣದಿಂದ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಪ್ರಮಾಣ ಮಾಡಿದ್ದೀನಿ. ತಗೊಳ್ಳಿ, ನೀವು ಕೊಟ್ಟಿರುವ ಪದಾರ್ಥಗಳ ಪಟ್ಟಿ ಸರಿದೆ ಎಂದು ಪರಿಶೀಲಿಸಿ. ನೀನ್ ತಂದ್ಮೇಲೆ ಸರಿಗೆ ಇರುತ್ತೆ ಬಿಡು. ನಿಯತ್ತಿನ ನಾಯಿ, ಒಂದು ಬಾಲ 4 ಕಾಲಿಲ್ಲ ಅಷ್ಟೇ. ಮರೆತಿದ್ದೆ, ಬಾಕಿ ಉಳಿದಂತಹ ಚಿಲ್ಲರೆ ಹಣ 10 ರೂಪಾಯಿ 50 ಪೈಸೆ. ಆಹಾ, ಏನ್ ನಿಯತ್ತು ನೋಡ್ ತಿಳ್ಕೊಳೋ ತಿರುಪತಿ. ಬರೀ ಸತ್ಯ ಹೇಳ್ಬೇಕು ಅಂತ ಬಾಯಲ್ಲಿ ಹೇಳೋದಲ್ಲ, ಹಾಗೆ ನಡ್ಕೋಬೇಕು. ನಮ್ಮ ಒಗ್ಗರಣೆನ ನೋಡಿ ಕಲ್ತ್ಕೋ. ನಾನು ಈ ಒಗ್ಗರಣೆ ನನ್ನ ಮಗನ ನೋಡಿ ಕಲಿಬೇಕಾ? ಬಂದೆ ತಡಿ, ಮುಂದಕ್ಕೆ ಬರ.
ತೆಗ್ಯ ಬೇಡ ನಿನ್ನ ನೋಡ್ಕತೀನ ತೆಗ್ಯ ಬೇಡ ಕಣ ತೆಗ್ಯ ಕೇಶ ಮಾರ್ಜಕ ದ್ರವ್ಯ ಲಿಸ್ಟಲ್ಲೇ ಇರ್ಲಿಲ್ಲ ಕೇಶ ತೈಲ ಒಗ್ಗರಣೆ ಕ್ಷಮಿಸ್ಬಿಡಿ ಅಮ್ಮವ್ರೆ ಕ್ಷಮಿಸ್ಬಿಡಿ ಇಷ್ಟು ದಿವಸ ನಾನು ಇವನು ಶೇರ್ ಮಾಡ್ತಾ ಇದ್ದು ಇವತ್ತು ಹಾಕೊಟ್ಬಿಟ್ಟ ಮತ್ತಾಕ ಹೆಂಗ್ ಮಾಡ್ದೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಗರ್ಗರಿ ನೋಟು ಪ್ರೊಡ್ಯೂಸರ್ ಸರ್ ನಮಸ್ಕಾರ ನನ್ನ ಹೆಸರು ದಿಗ್ದರ್ಶನ್ ಅಂತ ದಿಗ್ದರ್ಶನ್ ಹಂಗಂದ್ರೆ ದಿಗ್ದರ್ಶನ್ ಅಂತ ನನ್ನ ಹೆಸರು ಇಟ್ಕೊಳ್ಳೋದಕ್ಕೆ 2 ಕಾರಣ ಇದೆ. ನೀವು ದಿಕ್ಕು ಅಂತ ತಗೊಳ್ಳೋದಾದ್ರೆ ಡೈರೆಕ್ಷನ್, ನನಗೆ ಡೈರೆಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ಇನ್ನೊಂದು ಅರ್ಥ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಅಂತ ಹಾಕೊಂತ ಇರಲ್ಲ, ಬದಲಾಗಿ ದಿಗ್ದರ್ಶನ ಅಂತ ಹಾಕೊಳ್ಳೋರು. ಅದನ್ನೇ ನಾನು ಹೆಸರು ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಪುಟ್ಟಣ್ಣ ಕಣಗಾಲ್ ಅವರ ದೊಡ್ಡ ಫ್ಯಾನ್. ಈ ಸಿನಿಮಾದವರು ಕತೆ ಚೆನ್ನಾಗಿ ಮಾಡ್ತೀರಾ ಇಲ್ವೋ, ಹೆಸರುಗಳು ಅದ್ಭುತವಾಗಿ ಇಟ್ಕೋತೀರಾ. ಹೋಗ್ಲಿ, ಕತೆ ರೆಡಿನಾ? ರೆಡಿ ನಾನ ಕತೆ ಕದ್ದಿರೋದು ಸರ್. ಕದ್ದಿರೋದ? ಹಂಗಾರೆ ದುಡ್ಡು ಹಾಕ್ತೀನ, ಸ್ವಂತ ಆದ್ರೆ ಬೇಡ. ತುಂಬಾ ಥ್ಯಾಂಕ್ಸ್ ಸರ್, ನೀವು ನನ್ನ ಬಾಳಿಗೆ ಟ್ಯೂಬ್ಲೈಟ್ ಹಾಕ್ತೀವಿ. ಹೋಗ್ಲಿ, ಸಿನಿಮಾಗೆ ಏನೇನು ಸಿದ್ಧತೆಗಳಾಗಿದೆ? ಹೀರೋಯಿನ್ ರೆಡಿ ಸರ್, ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಹಲೋ, ಸ್ವಪ್ನ ಸುಂದರಿ, ನಮ್ಮ ಪ್ರೊಡ್ಯೂಸರ್ ಸರ್ ನಿಂತ್ರ ಮಾತಾಡ್ಬೇಕಂತೆ, ಸ್ವಲ್ಪ ಮಾತಾಡಮ್ಮ. ಹಲೋ, ಇಂಥವ್ರಿರೋರ್ಗು ವರ್ಷದಲ್ಲಿ 120 ಸಿನಿಮಾ ಗ್ಯಾರಂಟಿ. ಪೇಮೆಂಟಾ ಎಷ್ಟು ಬೇಕಾದ್ರೂ ಕೇಳಮ್ಮ, ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಕಾರೇ ಕೊಡಿಸ್ಬಿಡ್ತೀನಿ. ಡೈರೆಕ್ಟರ್ ನೆಟ್ಟಿ ಊಟನೇ ಕೊಡಿಸಲ್ಲ, ಹೀರೋಯಿನ್ ಕಾರ್ ಕೊಡಿಸ್ತಾರೆ. ಕಾಲ ಓಕೆ ಬಂಗಾರಿ, ಸಿಗೋಣ. ಹುಡುಗಿ ತುಂಬಾ ಕೋಆಪರೇಟಿವ್ ಅಂಡ್ ಡೆಡಿಕೇಟೆಡ್ ಅನ್ಸುತ್ತೆ. ಹೌದು ಸಾರ್, ಅದಕ್ಕೆ ಅಲ್ವಾ ಪ್ರೊಡ್ಯೂಸರ್ ಸಿಗಕ್ ಮುಂಚೆನೆ ಹೀರೋಯಿನ್ ಫಿಕ್ಸ್ ಮಾಡಿರೋದು. ನೋಡಮ್ಮ, ನಾನಂತೂ ಫಿಕ್ಸ್ ಆಗಿದ್ದೀನಿ. ಡೈರೆಕ್ಟರ್ ಚೇಂಜ್ ಆದ್ರೂ ಹೀರೋಯಿನ್ ಚೇಂಜ್ ಆಗಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಯಾವ್ದು ಇದು ಸೀದೋಗಿರೋ ಕಾಮಿಡಿ ಪೀಸು? ಕಾಮಿಡಿ ಪೀಸ್ ಅನ್ಬೇಡಿ ಸಾರ್, ಈ ಹೌಸ್ ಓನರ್ ಮಗ. ಸರ್, ನಿಮ್ ಹುಡುಗನಿಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ನಿಮ್ಗೇನ್ ತಿಕ್ಲಾ? ಅವ್ನ್ ಮಾಡಿರೋದೊಂದು ಕತೆನಾ 30 ಸಿನಿಮಾದಿಂದ 2 ಸೀನ್ ಕದ್ದು ಒಂದ್ ಕತೆ ಮಾಡಿದ್ದಾನೆ. ಹೌದೇನೋ? ಈ ಸಿನಿಮಾ ಮಾಡಿದ್ರೆ ಬೆಗ್ಗರ ಹೋಗ್ತೀಯಾ. ಒಂದ್ ಸೀನಿಂದ ಇನ್ನೊಂದ್ ಸೀನ್ಗೆ ಸಂಬಂಧನೇ ಇಲ್ಲ. ಏಯ್, ಸಿನಿಮಾನೇ ಮಾಡಲ್ಲ ಕಣ. ಸರ್, ಹೀರೋಯಿನ್ ನಾನು ನಂಬರ್ ಕೊಟ್ಟಿದ್ದೀನಿ ಬಿಡ. ಮಿಸ್ಟರ್ ತಿರುಪತಿ ಅವರೇ, ಯಾಕೆ ಈ ತರ ಫಿಟ್ಟಿಂಗ್ ಇಟ್ರಿ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಮೆಚ್ಚನ ಪರಮಾತ್ಮನು. ಯಾಕೋ ಅಳ್ತಾ ಇದ್ಯಾ? ನಾನು ಇದುವರೆಗೂ ಯಾರ್ಯಾರು ಸುಳ್ಳು ಹೇಳಿದ್ದೀನೋ ಅದನ್ನ ನೆನ್ಸ್ಕೊಂಡು ಅಳು ಬಂತು. ನೀನು ಅಷ್ಟು ಒಳ್ಳೆಯವನಾಗ್ಬಿಟ್ಟಿದ್ಯಾ? ಏನಕ್ಕೆ ಇಷ್ಟೊಂದು ಲೆಟರ್ಸು? ಯಾರ್ಯಾರು ಸುಳ್ಳು ಹೇಳಿದ್ದೀನೋ ಈ ಲೆಟರ್ ಮೂಲಕ ಸತ್ಯ ಏನು ಅಂತ ಬರ್ದು ಕಳಿಸ್ತಾ ಇದ್ದೀನಿ. ಏನೋ ಇದು ಇಷ್ಟು ತಪ್ಪಟ್ಟಿ? ಆ ಪಟ್ಟಿಲಿರೋರ್ಗೆ ನಾನು ಸುಳ್ಳು ಹೇಳಿರೋದು. ಶಂಕರಪ್ಪ ಯಾರೋ ಇದು? ಇವರು ನನ್ನ 1ನೇ ಕ್ಲಾಸ್ ಮೇಸ್ಟ್ರು. ಅವ್ರಿಗೇನೋ ಸತ್ಯ ಹೇಳ್ಬೇಕು. ಒಂದ್ ದಿವಸ ಸ್ಕೂಲ್ಗೆ ಹೋಗಿರ್ಲಿಲ್ಲ, ಯಾಕೋ ಬರ್ಲಿಲ್ಲ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಅಮ್ಮನ್ಗೆ ವಾಂತಿ ಭೇದಿಯಾಗಿ ನೆಗದ್ ಬಿದ್ದು ನಲ್ಲಿ ಕಾಯದ್ರು ಅಂದೆ. ಆ ಸತ್ಯನೇ ಈಗ ಬರ್ದು ಕಳಿಸ್ತಾ ಇದ್ದೀನಿ. ಅಲ್ಲ ಕಣೋ, ಈ ಘಟನೆ ನಡೆದು 25 ವರ್ಷ ಆಯ್ತು. ಈಗ ಅವ್ರಿಗೆ 60 ವರ್ಷ ಆಗಿ ಸತ್ತು ಮಣ್ಣಾಗಿ ಮರ ಆಗಿ ಹೂವು ಹಣ್ಣು ಬಿಟ್ಬಿಟ್ಟಿರ್ತಾರೆ. ನಂಜಪ್ಪ, ಬೆಟ್ಟೇಗೌಡ್ರು, ಎಡಿ ಕೃಷ್ಣ, ಕುರಿ ಪ್ರಕಾಶ, ಏನ್ ಹೆಸರುಗಳ ಇದು? ಅನಿಲ, ಆನಂದ, ಯಶು, ಚಿದು, ಗಜಲಕ್ಷ್ಮಿ. ನನ್ನ ಹೆಸರು ಇದೆಯಲ್ಲೋ? ದಿವ್ಸಕ್ಕೆ 3 ಸುಳ್ಳು ಹೇಳ್ತೀನಿ ನಿಮ್ಗೆ. ಮೊನ್ನೆ ಇಬ್ರು ಕಾರಲ್ಲಿ ಬಂದು ಆಚೆ ಕರ್ಕೊಂಡೋದ್ರು, ಗೊತ್ತಾ? ಹಾ,
ಫ್ರೆಂಡ್ಸು ನೋಡ್ಕೊಂಡು ಹೋಗಕ್ ಬಂದಿದ್ದಾರೆ ಅಂದೆ. ಚಪ್ಲಿ ಹೊಡೆದ್ರು. ಯಾಕೆ? ಅವ್ರ ಮಗಳಿಗೆ ಕಣ್ಣೊಡ್ದು ಬಿಟ್ಟಿದ್ದೆ. ಸಿಂಹದ ಬಾಲದ ಮೀಸೆ ಹುಚ್ಚೇಗೌಡ್ರು. ನಿಮ್ಮ ಅಪ್ಪನ ಹೆಸರು ಇದೆಯಲ್ಲೋ? ನೀನ್ ಅಪ್ಪನ ಮುಂದೆ ಮಾತ್ರ ಹಲ್ಲು ಕನ್ನಡಕ ಹಾಕೋತಿಯಲ್ಲ, ಆ ವಿಷಯನ ಹೇಳ್ಬೇಕು. ಎಲ್ಲ ಎಲ್ಲಿದ್ದೀರೋ ಬೇಗ ಬನ್ರೋ. ಅಯ್ಯಯ್ಯಯ್ಯೋ ಬಂದ್ರೋ ಬಂದ್ರು. ಎದ್ದಳ ಮೇಲೆ ಈ ಕೋತಿ ಕತೆ ಕೇಳು. ನನ್ನ ಅಲ್ಲುಪ್ಪು ಕನ್ನಡಕ ಮ್ಯಾಟ್ರನ್ನ ನಿಮ್ಮ ಅಪ್ಪನ ಹತ್ರ ಹೇಳ್ತಾನಂತೆ. ಅಯ್ಯೋ ನಿನ್ ಕತೆ ಹಿಂಗಾದ್ರೆ ನಮ್ ಕತೆ ಕೇಳೋ. ಲೇ ಅಣ್ಣ ತಿರುಪತಿ, ನಾವು ಲೆಕ್ಚರರ್ ಜಬ್ಗೆ ಓತಿಕೆ ತಂದ್ಬಿಟ್ಟಿದ್ವಿ, ಅದನ್ನ ಮುಡಿಕೊಂಡೋಗಿ ಯಾಕೆ ಅವ್ರಿಗೆ ಹೇಳ್ದೆ ತೊಂಡಕೆತ? ನಮ್ ವಿಷಯದಲ್ಲೂ ಅಷ್ಟೇ. ನಿನ್ನೆ ಬ್ಯೂಟಿ ಪಾರ್ಲರಿಗೆ ಹೋದಾಗ ತಮಾಷೆಗಂತ ಲಿಪ್ಸ್ಟಿಕ್ ಹೊತ್ಕೊಂಡ್ ಬಂದ್ವಿ. ಅದನ್ನ ಬಂದ್ ಇವ್ನ ಹತ್ರ ಹೇಳಿದ್ವಿ ಮಮ್ಮಿ. ಇವನಿದ್ದನು ಆ ವಿಷಯನ ತಗೊಂಡೋಗಿ ಆ ಬ್ಯೂಟಿ ಪಾರ್ಲರ್ ಓನರ್ ಆಂಟಿ ಹತ್ರ ಹೇಳಿದಾನೆ. ಇವತ್ತು ಹೋದಾಗ ಅವ್ರು ನಾವು ಮಾಡಿದ ಕೆಲ್ಸಕ್ಕೆ ಬಾಯಿಗೆಲ್ಲ ಮಸಿ ಬಳ್ದ್ ಕಳ್ಸಿದ್ರು. ಇದು ಮಸೀನಾ? ನಾನು ಯಾವ್ದೋ ಹೊಸ ಲಿಪ್ಸ್ಟಿಕ್ ಕಲರ್ ಅಂತ ಅನ್ಕೊಂಬಿಟ್ಟಿದ್ದೆ. ಲೇ, ನೀನ್ ಮಾಡೋದೆಲ್ಲ 5 ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೋಟ್ ಮಾಡಿಟ್ಟಿದ್ದೀನ. ಯಾಕ ಎಲ್ರ ಜೀವನದಲ್ಲೂ ಕಡ್ಡಿ ಆಡಿಸ್ತಾ ಇದ್ಯಾ? ಲೇ, ಒಡ ಹುಟ್ಟಿದ ದಣ್ಣನ್ನೇ ಹುಟ್ಟೇ ಇಲ್ಲ ಅನ್ಸಿ ತಮ್ಮ ಅಂತ ನ್ಯೂಸ್ ಅಲ್ಲಿ ಬಂದ್ರು ಪರವಾಗಿಲ್ಲ, ನಿನ್ನನ್ ಮಾತ್ರ ಸಾಯ್ಸಿ ಹಾಕ್ಬಿಡ್ತೀನಿ. ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಹೇಳಲ್ಲ? ದೇವಸ್ಥಾನದಲ್ಲಿ ಒಬ್ರು ಲೇಡಿ ಸನ್ಯಾಸಿ ಸಿಕ್ಕಿದ್ರು. ನೀನು 5 ದಿನ ಸತ್ಯವ್ರತ ಪಾಲಿಸಿದ್ರೆ ನಿನ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತಂದ್ರು. ಓಹೋ, ಅಣ್ಣ ತಿರುಪತಿಯವರು ವಧು ಮಹಾಲಕ್ಷ್ಮಿ ವ್ರತ ಮಾಡುತ್ತಾ ಇದ್ದಾರೆ. ಓಹೋ ಅಣ್ಣ ತಿರುಪತಿ, ಇನ್ನ ಎಷ್ಟ್ ದಿನಪ್ಪ ಅಟ್ಗಳು? ಇವತ್ತೇ ಲಾಸ್ಟ್ ಡೇಟ್, ಅದಕ್ಕೆ ಲೆಟ್ರಲ್ಲಿ ಬರ್ದು ಪೋಸ್ಟ್ ಮಾಡೋಣ ಅಂತ ಬರೀತಾ ಇದ್ದೀನಿ. ಹುಡುಗ್ರ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ನ ವಿಷಯ ಆಚೆಗೆ ಬರಬಾರ್ದು ಅಷ್ಟೇ. ನೀವು ಡೋಂಟ್ ವರಿ ಮಾಡಬೇಡಿ, ಇವತ್ತು ಪೂರ್ತಿ ಇವನ್ನ ಇಲ್ಲೇ ಕೈ ಕಾಲು ಕಟ್ಟಿ ಕೂರ್ಸೋಣ. ತಿರುಪತಿ ತಿರುಮಲ ವೆಂಕಟೇಶ. 5 ದಿನ ವ್ರತ ಮಾಡಿ ಸುಸ್ತಾಗಿದ್ದೀನಿ. ಯಾವ್ದಾದ್ರು ಹುಡುಗಿ ನಾಚಿಕೆಯಿಂದ ನನ್ನ ನೋಡ್ತಾಳೆ ಅಂತ ನಾಚಿಕೆಯಿಂದ ಅಲಿತಾ ಇದ್ದೀನಿ. ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯಾನೆ ಜೋ ಖಾಲಿ. ಹಲೋ ಹಲೋ, ಯಾಕೆ ಕಲ್ಲಾಗೋದ್ರಿ? ಶ್ರೀರಾಮನ್ ಕಾಲ್ದುಳ್ ಟಚ್ ಆಗಿದ್ ಕಲ್ಲು ಅಹಲ್ಯ ಆಗೋದ್ಲು. ನಿಮ್ ಕಣ್ಣೋಟ ಟಚ್ ಆಗಿ ನಾನ್ ಕಲ್ಲಾಗೋದೆ. ಆಹಾ, ಒಳ್ಳೆ ಸಿನಿಮಾ ಡೈಲಾಗ್ ಸಿಕ್ತಲ್ಲ ವೆಂಕಿ. ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆ. ನಾನು ನೀವು ಎಲ್ಲೂ ಮೀಟ್ ಮಾಡಿಲ್ಲ, ಆದ್ರೆ ಸುಮಾರು ವರ್ಷ ಜೊತೆಲೆ ಬಾಳಿ ಬದುಕಿದೀವಿ ಅನ್ಸುತ್ತೆ. ನನಗೂ ಅಷ್ಟೇ. ನಾನೊಂದು ಹೋಟ್ಲ್ ಇಟ್ಟಂಗೆ ಅಲ್ಲಿ ನೀವು ರೆಗ್ಯುಲರ್ ಆಗಿ ಬಂದು ಟೀ ಕುಡ್ದಂಗೆ ಅನಿಸ್ತಾ ಇದೆ. ಯಾಕೆ? ಇದೆ ಜನ್ಮ ಜನ್ಮದ ಅನುಬಂಧ, ಲವ್ ಎಟ್ ಫಸ್ಟ್ ಸೈಟ್. ಅದು ಹೇಗ್ ಸಾಧ್ಯ? ಅವತಾರ ಪುರುಷರೆಲ್ಲ ಹಾಗೆ. ದುಷ್ಯಂತ, ಶಾಕುಂತಲೆ, ಗಣೇಶ್, ಪೂಜಾ ಗಾಂಧಿ. ಹೌದಾ ವೆಂಕಿ, ದುಷ್ಯಂತನು ಶಾಕುಂತಲೆನು ಅವತಾರ ಪುರುಷರು ಓಕೆ, ಗಣೇಶ್ ಪೂಜಾ ಗಾಂಧಿನೂ ಅವತಾರ ಪುರುಷರ? ಸಿಕ್ಕಿದ್ರೆ ಕೇಳ್ಬಿಟ್ಟು ಹೇಳ್ತೀನಿ. ಅದಂಗಲ್ಲ ವೆಂಕಿ, ಈ ಪೇಸು ಗಣೇಶು, ಆ ಪೇಸು ಪೂಜಾ ಗಾಂಧಿನ. ಅವ್ರು ಯಾವ್ದೋ ಒಂದು ಫೀರಲ್ಲಿ ಸೀನ್ ಕಂಟಿನ್ಯೂ ಮಾಡ್ತಾರೆ, ಬಿಟ್ಬಿಡೋ. ಆಯ್ತಪ್ಪ. ಲವ್ಗೆ ವಿಲನ್ಗಳು ಜಾಸ್ತಿ. ಈ ಪಾಪಿ ದುನಿಯಾ
ಪ್ರೀತಿ ಕಲಿಸಿ ಉಳಿಸೋದು ಕಲಿಸಿಲ್ಲ. ನಾನು ಬರ್ತೀನಿ. ನಿಂತ್ಕೊಳ್ಳಿ. ಮತ್ ನನ್ ಗತಿ ಮರ್ತು ಬಿಡಿ, ಎಲ್ಲೇ ಇರಿ, ಚೆನ್ನಾಗಿರಿ. ಕಂಡ್ರೆಪ್ಪೆ ಕಿತ್ಕೊಂಡು ನಿದ್ದೆ ಮಾಡು ಅಂತೀರಾ, ಹೃದಯ ಕಿತ್ತು ಬದುಕು ಅಂತೀರಾ. ನನ್ನ ನೆಕ್ಸ್ಟ್ ಸಿನಿಮಾಗೆ ತಿರುಪ್ತಿನೇ ಡೈಲಾಗ್ ರೈಟರ್. ನೀವ್ ನನ್ನನ್ನು ಇಷ್ಟೊಂದು ಇಷ್ಟ ಪಡ್ತೀರಾ ಅಂದ್ರೆ ಯಾರೇ ಅಡ್ಡ ಬಂದ್ರು ನಾನ್ ನಿಮ್ಮನ್ ಬಿಡಲ್ಲ. ನಮ್ಮ ಮನೆಯವ್ರನ್ನ ಒಪ್ಪಿಸ್ತೀನಿ. ಮನೆಯವರಾ? ಮನೆಯವ್ರು ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಂತ. ನೀವು ನಿಮ್ ಮನೆಯವ್ರನ್ನ ಒಪ್ಸಿ. ಚಿನ್ನ, ಯಾರೇ ಆದ್ರೂ ನಿನ್ನ ಒಪ್ಕೊಂತಾರೆ, ಯಾಕೆಂದ್ರೆ ನೀನ್ ಅಷ್ಟ್ ಚೆನ್ನಾಗಿದ್ಯಾ. ನೀವು ತುಂಬಾ ಹೊಗಳುತ್ತೀರಪ್ಪ. ಬೇಗ ಮನೆಯವ್ರನ್ನೆಲ್ಲ ಒಪ್ಸಿ ನನ್ನನ್ ಮನೆ ತುಂಬಿಸ್ಕೊಳ್ಳಿ ಪ್ಲೀಸ್. ಬರ್ಲಾ? ವೆಂಕಿ, ದರ್ಶನ್, ಇವನ್ ಲವ್ ಸ್ಟೋರಿನ ಹೆಂಗಾರ ಮಾಡಿ ಹಾಳು ಮಾಡ್ಲೇಬೇಕು. ನನ್ನ ಪ್ರೊಡ್ಯೂಸರ್ನ ಹಾಳು ಮಾಡ್ದವನ್ ಲವ್ನ ಹಾಳು ಮಾಡ್ಲೇಬೇಕು. ವೆಂಕಿ, ಇಲ್ಲ ತಿರುಪ್ತಿ ಅಣ್ಣ, ತಿರುಪ್ತಿ ಲೋ ತಿರುಪತಿ, ಏನಮ್ಮ ಆಕಾಶ ನೋಡ್ಕೊಂಡು ರೊಮ್ಯಾಂಟಿಕ್ ಆಗಿ ಕನ್ಸ್ ಕಾಣ್ತಾ ಇದ್ಯಾ? ಅದೇನಾಯ್ತು ಗೊತ್ತಾ? ಐಡಿಯಾ ಅಣ್ಣ ತಿರುಪ್ತಿ, ಬೊಮ್ಮರಿಲು ಅಂತ ಒಂದು ತೆಲುಗು ಸಿನಿಮಾ, ನೀನ್ ಅದನ್ನ ನೋಡಿದ್ಯಾ? ಅದ್ರಲ್ಲಿ ಹೀರೋ ಮನೇಲೆ ಇದ್ದು ಮನೇಲಿರೋರ್ ಮನ್ಸನೆಲ್ಲ ಗೆದ್ದು ಹೀರೋನ ಮದುವೆ ಆಗ್ತಾಳೆ. ನೀನು ಹಂಗೆ ನೀನ್ ಡೌನ್ ಕರ್ಕೊಂಡು ಮನೇಲಿ ಫಿಕ್ಸ್ ಆಗ್ಬಿಡಮ್ಮ. ನಮ್ಮಮ್ಮ ಒಪ್ಕೋಬೇಕಲ್ಲ. ಅಣ್ಣ ಇಲ್ವೇನೋ ಒಪ್ಪಿಸ್ತೀನಿ ಬಿಡ. ವೆಂಕಿ, ವೆಂಕಿ, ನೀನ್ ಪಾಲಿಂದ ವೆಂಕಿ. ಅಯ್ಯೋ, ಹಿಂಗೆಲ್ಲ ಕಾಲು ಬೀಳ್ಬಾರ್ದಪ್ಪ. ನೀನ್ ನಮ್ಮ ಅಪ್ಪನ ವಯಸ್ಸು. ಎದ್ದೇಳು ಎದ್ದೇಳು ಎದ್ದೇಳು. ಏನೋ ಈ ರೇಂಜ್ ಹೇಳ್ತಾ ಇದ್ಯಾ? ಮಾತೇ ಬರ್ತಾ ಇಲ್ಲ, ಗಂಟೆ ಸಿಕ್ಕಾಕೊಂಡ್ಬಿಟ್ಟಿದೆ. ಏನು? ದುಃಖ ದುಃಖ. ನೋ ಸೆಂಟಿಮೆಂಟ್ ಸೀನ್. ಹೋಗು ಹುಡುಗಿನ ಕರ್ಕೊಂಬ ಬೇಗ. ಗೆಟ್ ಔಟ್. ಅಯ್ಯೋ, ದರ್ಶನ್ ವೆಂಕಿ ಅಂದ್ರೆ ಏನೋ ಅನ್ಕೊಂಡಿದ್ದೆ. ಡಾಂಕಿ ಮಂಕಿ ತರ ಅವ್ನ್ ಲೋಗೆ ಹೆಲ್ಪ್ ಮಾಡ್ತಿದಿರಲ್ಲ. ಹಲೋ, ಅವರಿಬ್ರು ದೂರ ಇದ್ರೆ ಲವ್ ಡೆವಲಪ್ ಆಗೋದನ್ನ ಯಾರು ಅವಾಯ್ಡ್ ಮಾಡೋದಕ್ಕಾಗಲ್ಲ. ಅದೇ ಅವರಿಬ್ರು ಜೊತೆಲಿದ್ರೆ ಲವ್ ನ ಈಸಿಯಾಗಿ ಮಟಾಶ್ ಮಾಡ್ಬೋದು. ಅರ್ಥ ಆಯ್ತಾ? ಏನ್ ನಿನ್ ಹೆಸರು? ಅಮೂಲ್ಯ. ನನ್ನ ಹೆಸರೇನು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವ ನಿನ್ಗೆ? ಎಷ್ಟು ಓದಿರೋದು? ಎಮ್ಮೆ. ನನ್ನನ್ನೇ ಎಮ್ಮೆ ಅಂತೀಯ? ಎಷ್ಟೇ ಪಗ್ರು ನಿನ್ಗೆ? ಅದಕ್ಕಿನ್ನ ಟೈಮ್ ಇದೆ ಇರಮ್ಮ. ವಾಟ್ಸ್ ಯುವರ್ ಡ್ಯಾಡ್ ನೇಮ್? ಎಷ್ಟೇ ಕೊಬ್ಬು ನಿನ್ಗೆ? ನಾವು ಕೇಳ್ತಾನೆ ಇದೀವಿ. ಪಾರ್ಕ್ ಅಲ್ಲಿ ಕೋತಿ ಶೇಪಲ್ ಮಾಡಿರೋ ಡಸ್ಟ್ ಬಿನ್ ತರ ಸುಮ್ಮನೆ ಕೂತಿದೀಯ. ಮಮ್ಮಿ ನಂಗೆ ಆ ಆಂಟಿ ತುಂಬಾ ಇಷ್ಟ ಆದ್ರು. ನಾವಾಗಿ ಆ ತಡೆ ಮೇಲೆ ಕುತ್ಕೋತೀನಿ. ಏಯ್, ನೀನ್ ಕೂತ್ಕೊಂಡ್ರೆ ಅವ್ರ ಕಾಲ್ ಮುರಿದೋಗುತ್ತಷ್ಟೇ. ನಾ ಕುತ್ಕೊಂಡ್ರೆ ನಮ್ ಕಂಪ್ನಿಲ್ ಮಾಡಿರೋ ಹಪ್ಳನೇ ಮುರ್ದೋಗಲ್ಲ, ಇನ್ನ ಅವ್ರ ಕಾಲ್ ಮುರಿಯುತ್ತಾ? ಈ ಮನೇಲಿ ಇರ್ಬೇಕು ಅಂದ್ರೆ ಕೆಲವು ಕಂಡೀಷನ್ಗಳಿವೆ. ಕಂಡೀಷನ್ ಏನು ಅಂತಾನೆ ಹೇಳಲಿಲ್ಲ. ತಲೆಲೇ ಯೋಚನೆ ಮಾಡ್ಬೇಕು, ಕಣ್ಣಲ್ಲೇ ನೋಡ್ಬೇಕು, ಕಿವಿಲೇ ಕೇಳ್ಬೇಕು, ಕಾಲಲ್ಲೇ ನಡಿಬೇಕು. ಏನೇ ಕೋತಿ ಕುಣಿತಾ ಇದ್ಯಾ? ಹಾಗೆ ನಗ್ತಾ ಇದ್ಯಾ? ಮನೆ ಕೆಲಸ ಬರುತ್ತಾ? ಎಲ್ಲ ಕೆಲ್ಸನೂ ಮಾಡ್ತೀನಿ. ಹಲೋ, ಎಲ್ರು ಎಲ್ಲ ಕೆಲಸ ಮಾಡಕ್ ಆಗೋದಿಲ್ಲ. ಕುಕ್ಕರು ವಿಸಿಲ್ ನೋಡಿದ್ರೆ ಬಸ್ ಮುಂದಕ್ಕೆ ಹೋಗೋದಿಲ್ಲ. ಕಂಡಕ್ಟ್ರು ವಿಸಿಲ್ ನೋಡಿದ್ರೆ ಅನ್ನ ಬೇಯೋದಿಲ್ಲ. ತಿಳ್ಕೊ. ಆಯ್ತು. ಬನ್ನಿ ಎಲ್ಲ ಹೋಗೋಣ. ನನಗ್ ಭಯ ಆಗ್ತಿದೆ ತಿರುಪತಿ. ನಾನಿದ್ದೀನಿ, ಹೆದರ್ಕೋಬೇಡ. ತಿರುಪತಿ ತಿರುಮಲ ವೆಂಕಟೇಶ. ಉಡಿ ಕೊಡಪ್ಪ. ಅಪ್ಪ, ತಂದೆ, ನಟರಾಜಪ್ಪ. ತಿರುಮಲ, ಐಶು ಎಲ್ಲಿದ್ದೀರಾ? ಬೇಗ ಬನ್ನಿ. ಒಗ್ಗರಣೆ ಯಾಕೋ ಅಳ್ತಾ ಇದ್ದಾನೆ. ನೀವ್ ಇಲ್ಲಿದ್ದೀರಾ? ಏನೋ ತಿರುಪತಿ ನಿಂದು ಲೈ. ಯಾಕೆ ಅಳ್ತಾ ಇದ್ದಾನೆ ಅಂತ ಕೇಳೋ. ಯಾಕಪ್ಪ ನೊಣನ್ ಮಿಸೆ ಒಗ್ಗರಣೆ ಅಳ್ತಾ ಇದೀಯಾ? ನನ್ ದ್ವಿಚಕ್ರ ವಾಹನ ಕಳ್ದೋಗಿದೆ.
ದುಡ್ಡು ಕೊಟ್ರೆ ಏನಪ್ಪ ಕೊಡಿಸ್ತೀಯಾ? ನೀನೇನ್ ಕೇಳ್ತೀಯೋ ಅದನ್ನ ಕೊಡಿಸ್ತೀನಿ. ಕಾರ್ ಕೊಡಿಸ್ಬಿಡು. ಲೇ ಆಫ್ಟರ್ ಆಲ್ ಒಂದ್ ಬೈಕ್ ಹುಡ್ಕೊಡೋದಕ್ಕೆ ನಿನ್ಗೆ ಕಾರ್ ಕೊಡಿಸ್ಬೇಕಾ? ಆಗ್ತೀನಿ ಮಕ್ಕದ ಮೇಲೆ. ನೋಡಿದ್ರ ನನ್ ಡಾರ್ಲಿಂಗ್ ಎಷ್ಟು ಬುದ್ಧಿವಂತ ಅಂತ. ಅವ್ನು ಚಿಕ್ಕ ವಯಸ್ಸಿಂದನೂ ಬುದ್ಧಿವಂತಾನೆ ಬಿಡಮ್ಮ. ಚಿಕ್ಕ ವಯಸ್ಸಲ್ಲಿ ಒಂದ್ ಪಾರ್ವಾಳ ಸಾಕ್ತಾ ಇದ್ದ, ಅದು ಪಿಚ್ಕೆ ಆಗ್ತಾ ಇತ್ತು ಅಂದ್ಬಿಟ್ಟು ಚಡ್ಡಿನೇ ಹೊಲ್ಸ್ಬಿಟ್ಟ. ಅಂತ ಬುದ್ಧಿವಂತ ಇವನು. ಹೌದಾ? ಜೊತೆಗೆ ನಾನ ಪ್ರೋಗ್ರಾಮ್ ನಡ್ಸ್ಕೊಡಕ್ಕೆ ಇವನೇ ಸೆಲೆಕ್ಟ್ ಆಗಿದ್ದು, ಆಮೇಲೆ ಕ್ಯಾನ್ಸಲ್ ಆಗೋಯ್ತು. ಯಾಕೆ ಕ್ಯಾನ್ಸಲ್ ಆಗೋಯ್ತು? ಯಾಕೆ ಅಂದ್ರೆ ಸೆಟ್ ಹಾಕಕ್ ಮಾಡೋ ಖರ್ಚಿಗಿಂತ ಮೇಕಪ್ ಖರ್ಚೆ ಜಾಸ್ತಿ ಆಗೋಯ್ತು. ಯಾಕೆ ಇವನ್ ಫ್ರೆಂಡ್ ಒಬ್ರು ಕನ್ನಡದ ಕೋಟ್ಯಾಧಿಪತಿ ಪ್ರೋಗ್ರಾಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಎಲ್ರು ಫೋನ್ ಫ್ರೆಂಡ್ಗೆ 3 ಜನದ ನಂಬರ್ ಕೊಡ್ತಾರೆ, ಆದ್ರೆ ಅವರು ಒಂದೇ ನಂಬರ್ ಕೊಟ್ಟಿರೋದು, ಅದು ಇವನ್ ನಂಬರ್ನ. ಏನ್ ಹೇಳ್ತಾ ಇದ್ದೀರಾ ನೀವು? ಉಪ್ಪಿಟ್ಟಲ್ಲಿ ಉಪ್ಪು ಕಮ್ಮಿ ಅಂತ ಹೇಳ್ತಾವಳೆ, ಅರ್ಥ ಆಗ್ತಿಲ್ವಾ ನಿಮ್ಗೆ? ಈಗ ನೋಡಿದ್ರೆ ಅದು ಮೆಡ್ರಾಸ್ ನಂಬರ್ ಇದ್ದಂಗಿದೆ. ಲೇಶು ಸ್ವಲ್ಪ ನೋಡೆ. ಹಲೋ, ಹೌದಾ? ಇನ್ನೊಂದ್ಸಲಿ ಹೌದಾ? ಆಯ್ತಾಯ್ತು. ಲೋ ತಿರುಪತಿ, ಕನ್ನಡದ ಕೋಟ್ಯಾಧಿಪತಿನ ಪುನೀತ್ ಸರ್ ಕಣೋ. ನಿನ್ ಫ್ರೆಂಡ್ಗೆ 1 ಕೋಟಿ ರೂಪಾಯಿ ಪ್ರಶ್ನೆಗೆ ಉತ್ತರ ಗೊತ್ತಿಲ್ವಂತೆ, ನಿನ್ನನ್ ಕೇಳ್ತಿದ್ದಾರೆ, ತಗೋ ಹೇಳು. ಹಲೋ, ಹಾಯ್ ಪುನೀತ್ ಸರ್, ನಿಮ್ ಜೊತೆ ಮಾತಾಡ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಹೊಸ ಸಾಂಗ್ ಪ್ಲೇ ಆದಂಗಿದೆ. ಗಂಟ್ಲಲ್ಲಿ ಗುಲಾಬ್ ಜಾಮೂನು ಜಾರ್ತಾ ಇದೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್. ಸರ್ ನನ್ನ ಸ್ನೇಹಿತನ ಕೊಡಿ ಸರ್. ಲೋ ಮಗ, ಕ್ವಶನ್ ಏನ್ ಹೇಳ? ಏನು? ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಚಿತ್ರದ ನಾಯಕ ಯಾರುನಾ? ಆಪ್ಷನ್ಸ್ ಹೇಳ. ಆಪ್ಷನ್ ಎ ರಮ್ಯಾ, ಬಿ ರಾಧಿಕಾ ಪಂಡಿತ್, ಸಿ ಅನ್ರಿತಾ ರೈ, ಡಿ ಪುನೀತ್ ರಾಜ್ಕುಮಾರ್. ಆಪ್ಷನ್ ಡಿ ಕಣೋ, ಪುನೀತ್ ರಾಜ್ಕುಮಾರ್. ಕಾನ್ಫಿಡೆಂಟು, ಕನ್ಫರ್ಮು. ಕಟ್ಟಾಗೋಯ್ತು. ಬಚ್ಚಿಗೂಡಿನಲ್ಲಿ. ಹಲೋ, ಗೆದ್ಬಿಟ್ಯಾ? 1 ಕೋಟಿ ಗೆದ್ಬಿಟ್ಯಾ? ನನ್ನ ಸ್ನೇಹಿತ 1 ಕೋಟಿ ಗೆದ್ಬಿಟ್ಟ. ವಾವ್, 1 ಕೋಟಿ ಕ್ವಶನ್ಗೆ ಆನ್ಸರ್ ಹೇಳಿದ್ರಿ ನೀವು. ಯು ಆರ್ ಸೋ ಇಂಟೆಲಿಜೆಂಟ್. ಐ ಲವ್ ಯು. ಅಲ್ಮೇಲೋ, ಅಲ್ಮೇಲೋ, ಏನ್ ಮಮ್ಮಿ? ತಿಂಡಿ ತಿನ್ನು ಬಾರೆ. ನಂಗೇನು ಬೇಡ. ಖಾಲಿ ಹೊಟ್ಟೆ ಬಿಡಬಾರ್ದು. ನಿಂಗೆ ಏನ್ ಬೇಕೋ ಹೇಳು, ನಾನ್ ಮಾಡ್ಕೊಡ್ತೀನಿ. ನಂಗೆ ಹೊಟ್ಟೆ ಒಳಗಡೆ ಏನು ಬೇಡ ಮಮ್ಮಿ. ಹೊಟ್ಟೆ ಮೇಲೆ ಹಾಕೋತಾರಲ್ಲ ಡಾಬು, ಅದನ್ನ ಕೊಡ್ಸ್ ಮಮ್ಮಿ ಸಾಕು. ಅಲೋ, ನಿನ್ ಹೊಟ್ಟೆ ಅಳತೆ ಮಾಡೋದಕ್ಕೆ ಟೈಲರಿಂಗ್ ಟೇಪ್ ಆಗಲ್ಲ, ಸೈಟ್ ಅಳತೆ ಮಾಡ್ತಾರಲ್ಲ ಟೇಪು, ಅದನ್ನೇ ತರಬೇಕು. ಒಂದ್ ವೇಳೆ ಅಳತೆ ಮಾಡಿದ್ರು ಅದು ಡಾಬ್ ಆಗಲ್ಲ. ಈ ಪಂಪ್ ಸೆಟ್ಗಳಲ್ಲಿ ಮೋಟರ್ಗೆ ಹಾಕಿರ್ತಾರಲ್ಲ ಬೆಲ್ಟು, ಅದಾಗುತ್ತೆ. ಅಷ್ಟ್ ಚಿನ್ನ ಇದೆಯಾ ಮಮ್ಮಿ ನಿನ್ ಹತ್ರ? ನೋಡ್ ಮಮ್ಮಿ. ನೋಡ್ತೀನಿ. ಈ ಸರಿ ಮಾರ್ಕೆಟ್ಗೆ ಹೋದಾಗ ಇವ್ನು ಹೇಳದ್ನಲ್ಲ ಅದೇ ಬೆಲ್ಟೆ ತಗೊಂಡ್ ಬರ್ತೀನಿ. ನಿನ್ಗೆ ಯಾವ ಕಲರ್ ಇಷ್ಟ? ಹೋಗ್ ಮಮ್ಮಿ. ಚಿನ್ನ, ನಿನಗೆ ಚಿನ್ನ ಅಂದ್ರೆ ಇಷ್ಟನಾ? ಚಿನ್ನದಲ್ಲಿ ನಂಗೆ ನೆಕ್ಲೆಸ್ ಅಂದ್ರೆ ತುಂಬಾ ಇಷ್ಟ. ಅದ್ ನನಗೆ ಗೊತ್ತು, ಅದಕ್ಕೆ ನಿನಗೆ ಇನ್ ತಗೊಂಬಂದಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ಈ ನೆಕ್ಲೆಸ್. ಇಷ್ಟೊತ್ತು ಎಲ್ಲಿಗೂ ಹೋಗಿದೆ ನನ್ ಕಾಗೆ ಬಂಗಾರ? ನನ್ ಚಿನ್ನುಗೆ ಚಿನ್ನ ಇಷ್ಟ ಅಂತ ಗೊತ್ತಾಯ್ತು, ತರೋಣ ಅಂತ ಹೋಗಿದ್ದೆ. ನನ್ಗೇನು ತಂದಿಲ್ವೇನೋ? ತಂದಿದ್ದೀನಲ್ಲ. ಏನು ಏನು? ಕಲಾಸಿಪಾಳ್ಯ ಮಸೀದಿ ಮುಂದೆ ಮಾರ್ತಾರಲ್ಲ ತಾಯ್ತಾ. ಈ ನೆಕ್ಲೆಸ್ ಕಲರ್ ಎಷ್ಟು ಚೆನ್ನಾಗಿದೆ. ನಿನ್ ಕಲರ್ ಮುಂದೆ ಅದ್ರ ಕಲರ್ ಏನೂ ಇಲ್ಲ. ಇದ್ರಲ್ಲಿ ಹೊಳಿತಾ ಇರೋ ಕಲ್ಲಿದೆಯಲ್ಲ, ಅದು ನಿನ್ ಕಣ್ಣು ಮುಂದೆ ಏನು ಅಲ್ಲ. ಹೌದಾ ಚಿನ್ನ? ನಿನಗೆ ತಾಳಿ ಕಟ್ತೀನಿ, ಅದ್ರ ಮುಂದೆ ಇದೇನು ಅಲ್ಲ. ಕಾಲ ಕೂಡ್ ಬಂದಾಗ ಅದನ್ನು ಕಟ್ಟಿರಂತೆ. ಮೊದ್ಲು ಈ ನೆಕ್ಲೆಸ್ ಹಾಕಿ. ತಿರುಪತಿ ತಿರುಪತಿ ತಿರುಮಲ ತಿರುಮಲ ತಿರುಪತಿ ತಿರುಪತಿ ತಿರುಮಲ ತಿರುಮಲ ತಿರುಪತಿ. ನಿಮಿಷ ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸೇರಿರೋದು ಯಾಕೆ? ಹೌದು, ಯಾಕೆ? ಕಾರ್ಯಕ್ರಮನ ನಿರೂಪಣೆ ಮಾಡಕ್ಕೆ ಬಂದಿರೋರು ಫುಲ್ ಬಿಲ್ಡಪ್ಸ್ ಅಲ್ಲಿ ಬಂದ್ರು, ಆದ್ರೆ ಅವರಿಗೆ ಕಾರ್ಯಕ್ರಮ ಏನು ಅಂತ ಗೊತ್ತಿಲ್ಲ. ಇದೊಂದು ದೊಡ್ಡ ದುರಂತ. ತಿರುಪತಿ ಮೇಲ ತಿರುಮಲ ಮೇಲ ಅಂತ ನಿರ್ಧಾರ ಮಾಡೋದಕ್ಕೆ ಒಂದು ಸ್ಪರ್ಧೆ ಮಾಡ್ತಾ ಇದೀವಿ. ಅದ್ರಲ್ಲೇನ್ ಡೌಟ್? ತಿರುಪತಿ ಇರೋದು ಕೆಳಗೆ, ತಿರುಮಲ ಇರೋದು ಮೇಲೆ. ಅಮ್ಮ ಜಾಣಪೆದ್ದೆ, ನಾನ್ ಮಾತಾಡ್ತಿರೋದು ಜಾಗ ತಿರುಪತಿ ಬಗ್ಗೆ ಅಲ್ಲ, ಅಣ್ಣ ತಿರುಪತಿ ಮೇಲ ತಮ್ಮ ತಿರುಮಲ ಮೇಲ ಅಂತ. ಎರಡೂ ಮೇಲಲ್ಲ, ವೆಂಕಟೇಶ ಮೇಲೆ. ಗೇಮ್ ಸ್ಟಾರ್ಟ್ ಮಾಡ್ರ.
ಮಮ್ಮಿ ನಾನು ಕಾಲೇಜ್ಗೆ ಹೋಗಲ್ಲ, ತುಂಬಾ ಹೊಟ್ಟೆ ನೋಯ್ತಾ ಇದೆ ಮಮ್ಮಿ. ಸರಿ ಡಾಕ್ಟರ್ ಹತ್ರ ಹೋಗೋಣ ಬಾ. ಬೇಡ ಮಮ್ಮಿ, ಕೊಬ್ಬರಿ ಮಿಠಾಯಿ ಕೊಡ್ಸು ಮಮ್ಮಿ, ಎಲ್ಲ ಸರಿಯಾಗುತ್ತೆ. ಬಿಟ್ಟೆ ಅಂದ್ರೆ ಕೊಬ್ಬರಿ ಮಿಠಾಯಿ ಅಂತೆ, ಕೊಬ್ಬರಿ ಮಿಠಾಯಿ. ಬರ್ತಾಳೆ. ಏ ಮನೆ ಕೆಲಸ ಎಲ್ಲ ಹಾಗೆ ಬಿಟ್ಬಿಟ್ಟು ಇಲ್ಲೇನು ಗೂಳಿ ತರ ನುಗ್ತಾ ಇದ್ಯಾ? ಅಡ್ಗೆ ಮಾಡೋಣ ಅಂತಾನೆ ಬಂದೆ. ಅದೆಲ್ಲ ಏನು ಬೇಕಾಗಿಲ್ಲ. ಬಟ್ಟೆ ಒಗ್ದ್ಯಾ? ಈಗ ಹೋಗಿತೀನಿ. ಹುಷಾರಾಗಿ ಹೋಗಿ, ಬಟ್ಟೆ ಒದ್ದೆ ಆಗ್ಬಾರ್ದು. ಬಜ್ಜಿ ಮಾಡಕ್ ಬರುತ್ತಾ? ಬರುತ್ತೆ. ಎಣ್ಣೆ ಇಲ್ದಲೇ ಮಾಡ್ಬೇಕು. ಏನ್ ಸುಮ್ನೆ ನಿಂತಿದ್ಯಾ? ಹೋಗು. ನಿಂತ್ಕೋ ಅಮೂಲ್ಯ. ನೀವೆಲ್ಲ ಸೇರಿ ಅವಳಿಗೆ ಏನ್ ಹೇಳ್ತಾ ಇದ್ದೀರಾ? ಮನೆ ಕೆಲಸ ಮಾಡೋದಕ್ಕೆ ಹೇಳ್ತಾ ಇದೀವಿ, ತಪ್ಪಾ? ನೀವಿಷ್ಟು ಜನ ಹೆಂಗಸಿದಿರಲ್ಲ, ಏನ್ ಕರ್ಗ ಆಡ್ತಾ ಇದ್ದೀರಾ? ಅಂದ್ರೆ ನಿನ್ ಮಾತಿನ ಅರ್ಥ? ಅಂದ್ರೆ ಅವಳೇನು ಕೆಲಸ ಮಾಡಲ್ಲ, ನೀವೇ ಮಾಡ್ಬೇಕು ಅಂತ ಅರ್ಥ. ಮಾತಾಡ್ತಾ ಇರೋದು ನಿನ್ ತಾಯಿ ಹತ್ರ ಅಂತ ನೆನ್ಪಿದ್ಯಾ ನಿನ್ಗೆ? ತಾಯಿ ಅನ್ನೋದು ಫಸ್ಟ್ ಹಾಫ್ ಇದ್ದಂಗೆ, ಹೆಂಡತಿ ಅನ್ನೋದು ಸೆಕೆಂಡ್ ಹಾಫ್ ಇದ್ದಂಗೆ. ಸಿನಿಮಾ ನೋಡಿದ ಜನ ಕೇಳೋದು ಸೆಕೆಂಡ್ ಹಾಫ್ ಹೆಂಗಿತ್ತು ಅಂತ, ಫಸ್ಟ್ ಹಾಫ್ ಅಲ್ಲ. ಅದಕ್ಕೆ ನಮ್ಗೆ ಸೆಕೆಂಡ್ ಹಾಫೇ ಮುಖ್ಯ. ತಿರುಪತಿ, ನೀನು ಈಗ ಮಾತಾಡ್ತಿರೋದು? ಈ ಮೆಗಾ ಸೀರಿಯಲ್ ಆಕ್ಟಿಂಗ್ ಎಲ್ಲ ನಮ್ಮ ಹತ್ರ ಬೇಡಮ್ಮ. ಎಲ್ಲ ಎದ್ದೋಗಿ, ನಾನು ಅವಳ ಜೊತೆ ಏಕಾಂತವಾಗಿ ಮಾತಾಡ್ಬೇಕು. ನಿಮ್ಮನ್ನ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಎಂತ ಪರಿಸ್ಥಿತಿಯಲ್ಲೂ ನೀವು ನಾನು ಬಿಡ್ಕೊಡ್ದೇ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಒಬ್ಬ ಗೆಳೆಯ ಬೇಕು, ಪ್ರೀತಿಯಲ್ಲಿ ಬೀಳಬೇಕು. ಓಹೋ, ಏನು ಹಾಡು ತುಂಬಾ ಜೋರಾಗಿದೆ. ಯಾರು ನೆನ್ಸ್ಕೊಂಡು? ಇನ್ಯಾರನ್ನ? ತಿರುಪತಿನ. ತಿರುಪತಿನ? ಕಾರಣ? ಅವನೆಷ್ಟು ಬ್ರಿಲಿಯಂಟು, ಅವನಿಗೆ ಎಷ್ಟು ಸ್ಟ್ರೆಂತ್ ಇದೆ, ಅವ್ನು ನನ್ನನ್ನು ಎಷ್ಟು ಲವ್ ಮಾಡ್ತಾ ಇದ್ದಾನೆ ಗೊತ್ತಾ? ಗೊತ್ತೇ ಇರ್ಲಿಲ್ಲ. ಕೊಡಮ್ಮ ಇಲ್ಲಿ. ಇಲ್ಲಿ ನಿಮಗೆ ಅಂತ ನಮ್ ದಿಗ್ದರ್ಶನ್ ಅವರು ಡೈರೆಕ್ಷನ್ ಮಾಡಿರೋ ಒಂದು ಸೀನ್ ಇದೆ, ದಯವಿಟ್ಟು ನೋಡಿ. ಏನಿದು? ನೋಡಿ ಗೊತ್ತಾಗುತ್ತೆ. ನನ್ನ ಮುದ್ದು ತಂಗಿ ನೀನು, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾರು ನಿನ್ನ ದಡ್ಡಿ ಅಂದವರು? ಕನ್ನಡದ ಕೋಟ್ಯಾಧಿಪತಿ ಐಡಿಯಾ ಕೊಟ್ಟೋಳೆ ನೀನಲ್ವಾ? ಇರ್ಲಿ ಅಣ್ಣ, ನಿನ್ ಖುಷಿನೇ ನನ್ ಖುಷಿ. ಅದನ್ನ ಗೂಬೆ ನಂಬುದ್ಲಲ್ಲ. ತಂಗ್ಯವ್ವ, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡೋಣ, ನಿನ್ಗೋಸ್ಕರ ತಾನೇ ನಾನು ನಕ್ಲೆಸ್ ಐಡಿಯಾ ಕೊಟ್ಟಿದ್ದು. ಹೌದು, ಅಷ್ಟೊಂದು ಕಾಸ್ಟ್ಲಿ ನಕ್ಲೆಸ್ ಯಾಕೆ ತಂದೆ? ಯಾರು ಹೇಳಿದ್ದು ಕಾಸ್ಟ್ಲಿದು ಅಂತ? ಶೆಟ್ರಮ್ಮನ್ ಬಳೆ ಅಂಗಡಿದು, ಅದ್ರ ಬೆಲೆ 75 ರೂಪಾಯಿ. ಅವಳು 75,000 ಅನ್ಕೊಂಡಿದ್ದಾಳೆ. ತಿರುಮಲ, ನೀನ್ ನನ್ಗಿಂತ ಶಕ್ತಿವಂತ ಅಂತ ಗೊತ್ತು ಕಣೋ. ಅವಳ ಮುಂದೆ ನನ್ಗೋಸ್ಕರ ನೀನ್ ಸೋತ್ಯಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸು. ನಾನು ಇನ್ ಬರ್ಲಾ? ಹಲೋ, ಆಕ್ಚುಲಿ ಸೋಲೊಪ್ಕೊಂಡಿದ್ದ ಕೈಗೆ ಚಿನ್ನದ ಬಳೆ ಹಾಕ್ಬೇಕು. ಆ ಯೋಗ್ಯತೆ ನಿನ್ಗಿಲ್ಲ ಅಂತ ಗೊತ್ತು. ಮಸಾಜ್ ಮಾಡು. ಆ ಗೂಬೆ ಮಲ್ಕೊಳ್ಳಿ, ತಡಿಯೋ. ಮಸಾಜ್ ಏನು, ತಾಯಿ ಮಸಾಜು ಮಾಡ್ತೀನಿ. ಅಮ್ಮ ಸಾರಿ, ನಾನು ಅವಳ ಮುಂದೆ ನಿನ್ನ ತುಂಬಾ ಅವಮಾನ ಮಾಡಿಬಿಟ್ಟೆ. ತಲೆ ಕೆಡ್ಸ್ಕೋಬೇಡ, ಮದುವೆ ಒಂದು ಆಗ್ಲಿ, ಅವಳ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ತೀನಿ. ಪರವಾಗಿಲ್ಲ ಬಿಡು, ನಿನ್ಗೆ ಅವಳ ಮುಂದೆ ಸ್ಕೋಪ್ ಸಿಕ್ಕಿ ನೀನ್ ಇಷ್ಟಪಟ್ಟಾಗೆ ಅವಳು ನೀನು ಇಷ್ಟಪಟ್ಟು ನಿನ್ನ ಮದ್ವೆ ಆದ್ರೆ ಸಾಕು. ನಿನಗೆ ಮದ್ವೆ ಆದ್ರೆ ನಾನು ನಿನಗೆ ಸಹಾಯ ಮಾಡಿದ್ನಲ್ಲ ಅಂತ ಒಂದು ಸಮಾಧಾನ. ನನ್ನ ಮುದ್ದು ಅಮ್ಮ, ನನ್ನ ಮುದ್ದು ಮಗ. ಕೊಡಮ್ಮ, ನಮ್ದದು. ತಿರುಪತಿ ಅಮೂಲ್ಯ, ನನ್ ಬಿಟ್ಟು ಹೋಗ್ಬೇಡ ಅಮೂಲ್ಯ. ನನ್ನ ಹತ್ರ ಬರಬೇಡ ನೀನು. ನನ್ನಿಂದ ನಿನ್ ಮರೆಯಕ್ ಆಗಲ್ಲ ಅಮೂಲ್ಯ. ನಿನ್ನನ್ನ ನೆನ್ಸ್ಕೊಳಕ್ಕೆ ಆಗಲ್ಲ, ಅದಕ್ಕೆ ತುಂಬಾ ಓದೋರ್ನ ನಂಬಲೇಬಾರ್ದು. ಆಯ್ತು, ಇನ್ಮೇಲೆ ನಾನು ಕಾಲೇಜ್ಗೆ ಹೋಗಲ್ಲ. ಮಗ ಬೇಜಾನ್ ಓದಿದ್ದೀನಿ ಅಂತ ಬಿಲ್ಟಪ್ಸ್ ಕೊಟ್ಕೊಂಡವನೆ. ಕನ್ಫರ್ಮ್. ನಿನ್ ಮುಖ ತೋರಿಸ್ಬೇಡ ನನ್ಗೆ. ಯಾಕೆ, ಚೆನ್ನಾಗಿಲ್ವಾ? ಹಾ, ನಿನ್ ಮುಖ ನೋಡೋ ಬದಲು ಬಾತ್ರೂಮ್ ಅಲ್ಲಿ ಬಕೆಟ್ ಅಲ್ಲಿ ಬಿದ್ದು ಸಾಯೋದ್ ವಾಸಿ. ಬಕೆಟ್ ಅಲ್ಲಿ ಬಿದ್ರೆ ಸಾಯ್ತಾರ? ಟ್ರೈ ಮಾಡು, ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್. ಬರ್ಲಾ? ಅಮೂಲ್ಯ, ನನ್ ಯಾಕೆ ಬಿಟ್ಟು ಹೋಗ್ತಾ ಇದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಬಿಟ್ಟೋಗದೆ ಇಲ್ಲೇ ಇದ್ದು ಬೇಳೆ ಪಾಯಸ ಮಾಡ್ಕೊಡ್ಲಾ? ಅಂತ ದೊಡ್ಡ ತಪ್ಪು ನಾನೇನ್ ಮಾಡ್ದೆ? ನೀನು ಕನ್ನಡದ ಕೋಟ್ಯಾಧಿಪತಿಗೆ ಆನ್ಸರ್ ಮಾಡಿದ್ದು ಡುಬಾಕು, ನೆಕ್ಲೆಸ್ ಕೊಟ್ಟಿದ್ದು ಡವು, ನನಗೋಸ್ಕರ ನಿಮ್ಮ ಅಮ್ಮನ ಹತ್ರ ಜಗಳ ಆಡಿದ್ದು ಡೌ ಡಜಾಕ್, ತಿರುಮಲ ಜೊತೆ ಆಟದಲ್ಲಿ ಗೆದ್ದಿದ್ದು ಮ್ಯಾಚ್ ಫಿಕ್ಸಿಂಗು. ಇದನ್ನೆಲ್ಲ ನಿನ್ಗೆ ಯಾರು ಹೇಳಿದ್ದು? ಯಾರ್ಯಾಕೆ ಹೇಳ್ಬೇಕು, ನಾವೇ ಹೇಳಿದ್ದು. ದರ್ಶನೆ
ಈ ಹ್ಯಾಂಡಿಕ್ಯಾಮ್ ಅಲ್ಲಿ ಎಲ್ಲ ರೆಕಾರ್ಡ್ ಮಾಡಿದ್ದು. ನಾನು ನಿಮ್ಗೆಲ್ಲ ಏನ್ ಅನ್ಯಾಯ ಮಾಡಿದ್ದೆ? ನಿಜ ಹೇಳಿ, ನನ್ನ ಅಪ್ಲದ್ ಬಿಸ್ನೆಸ್ ನ ಹಾಳು ಮಾಡ್ದೆ. ಪಾರ್ಲರ್ ಆಂಟಿಗೆ ಹೇಳ್ಬಿಟ್ಟು ನಮ್ಮಿಬ್ರು ಬಾಯಿಗೆ ಮಸಿ ಬಳಸ್ದೆ. ನನ್ ದಿನಸಿ ಕಮ್ಮಾಯಿಗೆ ಕತ್ರಿ ಹಾಕ್ಬಿಟ್ಟೆ. ಲೇ ಎಂತ ಒಳ್ಳೆ ಪ್ರೊಡ್ಯೂಸರ್ ಓಡೋಗಂಗ್ ಮಾಡ್ಬಿಟ್ಟಲ್ಲ. ಓತಿಕೇತ ಮೆಟ್ರೋ ಲೆಕ್ಚರರ್ಗೆ ಹೋಗಿ ಹೇಳ್ದೆ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಮತ್ತೆ ಇವಳು ನನ್ನ ಲವ್ ಮಾಡೋ ತರ ನೀವು ಮಾಡ್ಬೇಕು. ಇವನ್ನ ಹೆತ್ತ ತಾಯಿ ನಾನು ಹೇಳ್ತಾ ಇದ್ದೀನಮ್ಮ, ನೀನ್ ಇವನ್ನ ನಂಬೇಡ. ಹೋಗು. ಇವಳು ಇಲ್ಲೇ ಇರ್ಬೇಕು, ಹೋಗ್ಬೇಕು, ಇರ್ಬೇಕು, ಹೋಗ್ಬೇಕು, ಇರ್ಬೇಕು, ಹೋಗ್ಬೇಕು, ಇರ್ಬೇಕು. ನೀನೇನ್ ಹೇಳಕ್ಕಾಗ? ನಾನು ಹೇಳೋದು ನೀನ್ ಕೇಳ್ಬೇಕು. ಇವ್ನು ನನ್ ಮನೆ, ನಿನ್ ಜೊತೆ ಹತ್ರ ಆಟ ಆಡ್ಬೇಡ. ಈಗ ಸಮಾಧಾನ ಆಯ್ತು ನನ್ಗೆ. ಈಗ್ಲಾದ್ರೂ ಗೊತ್ತಾಯ್ತಾ ಎಲ್ಲಾ ಟೈಮಲ್ಲೂ ನಿಜ ಹೇಳಕ್ ಆಗಲ್ಲ ಅಂತ? ಅರ್ಥ ಆಗ್ಲಿಲ್ಲ ವೆಂಕಿ. ಅರ್ಥ ಆಗ್ಲಿಲ್ವಾ? ಫ್ಯೂ ಮಂತ್ಸ್ ಬ್ಯಾಕ್ ಅಂದ್ರೆ ಕೆಲವು ತಿಂಗಳ ಹಿಂದೆ ಒಂದು ಘಟನೆ ನಡೆದಿತ್ತು, ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಸುಳ್ಳು ಹೇಳ್ತೀಯಾ? ಹಾಕೊಂಡ್ ತದಕ್ರೋ. ಹೊಡಿರಿ, ಹೊಡಿರಿ. ಸುಳ್ಳು ಹೇಳಿದ್ರೆ ನಾಲ್ಗೆ ಲಕ್ವ ಹೊಡಿತೆ ಅಂತ ನಿಮ್ಮ ಮೇಷ್ಟ್ರು ಹೇಳ್ಕೊಟ್ಟಿಲ್ವಾ ನಿಂಗೆ? ನಾನ್ ಸ್ಕೂಲ್ಗೆ ಹೋಗಿಲ್ಲಮ್ಮ. ಅಲ್ಲ ನಾನೀಗೇನಂತ ಸುಳ್ಳು ಹೇಳ್ಬಿಟ್ಟೆ ಅಂತ? ಒಂದ್ ಬಿಸ್ಕೆಟ್ಗೋಸ್ಕರ ನಾಯಿ ಸುಳ್ಳು ಹೇಳುತ್ತೆ, ಒಂದ್ ಓಟ್ಗೋಸ್ಕರ ರಾಜಕಾರಣಿ ಸುಳ್ಳು ಹೇಳ್ತಾನೆ. ಹಂಗೆ ನಾನು ನನ್ಗಿಂತ ಚಿಕ್ಕ ಸುಳ್ಳು ಹೇಳಿದೀನಿ. ದೊಡ್ಡ ತಪ್ಪ ಇದು. ನೀನೇನ್ ಸಾಮಾನ್ಯ ಸುಳ್ಳ ಹೇಳಿದ್ಯಾ? ಅಂತದೇನೋ ಸುಳ್ಳು ಹೇಳೋ ನಾನು. ಅಮ್ಮಂಗೆ 1,000 ರೂಪಾಯಿ ಸಾಲ ಕೊಡ್ಬೇಕಂತ ಇವನು. ಅಮ್ಮ ಇವನ್ ರೂಮ್ಗೆ ಹೋಗ್ಬಿಟ್ಟು ವೆಂಕಟೇಶ ವೆಂಕಟೇಶ ಅಂತ ಬಾಗಿಲು ತಟ್ಟಿದ್ರೆ ಬಾಗಿಲು ತದ್ಬಿಟ್ಟು ವೆಂಕಟೇಶ ಇಲ್ಲ ಅನ್ಬಿಟ್ಟು ದಾರ್ ಅಂತ ಬಾಗಿಲು ಹಾಕತಾನಂತ ಇವನು. ಅಂದ್ರೆ ಇವನ್ ರೂಮಿಂದ ಇವನೇ ಆಚೆ ಬಂದು ಇವನ್ ಒಳಗಿಲ್ಲ ಅಂತ ಇವನ್ ಹೇಳೋಣ. ಸುಳ್ಳಿಗೆಲ್ಲ ಲೀಡರ್ ಸುಳ್ಳಿದು. ಏ ಸುಳ್ಳಾದಿ ಸುಳ್ಳು ಇವನು. ಆಕ್ರಿ ಇನ್ನು. ನೆನ್ಪಕ್ ಬಂತಾ? ಅದಕ್ಕೆ ನಿಜ ಹೇಳಿ ನಿಮ್ಮಲ್ಲೇ ಕಿತ್ತಾಟ ಆಗ್ಲಿ ಅಂತ ಇದನ್ನ ನಾನೇ ಮಾಡಿಸಿದ್ದು. ಇಷ್ಟಕ್ಕೆಲ್ಲ ನಾನೇ ಕಾರಣ. ನೀನ್ ಶುರು ಮಾಡಿದ್ದು ಅಂದ್ರೆ? ಕರಡಿ ಸತ್ಯವ್ರತ ಮಾಡೋದ್ರಿಂದ ತಾನೇ ಇಷ್ಟೆಲ್ಲ ಶುರು ಆಗಿದ್ದು. ಅವನ್ ವ್ರತ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಬೋಧನೆ ಮಾಡಿದ್ ಲೇಡಿ ಸನ್ಯಾಸಿ ಯಾರು ಗೊತ್ತಾ? ಯಾರು? ಇದೆ ಇದೆ, ಈ ಮನೆಯಲ್ಲಿ ಒಂದು ಸಮಸ್ಯೆ ಇದೆ. ಇದೆ ಇದೆ ಇದೇ ಡೈಲಾಗ್ ಆಪ್ತ ಮಿತ್ರ ಸಿನಿಮಾಲು ಇದೆ.